ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಶಿವನು 5 ಪಂಚಭೂತಗಳು ಆದ ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶದ ಪ್ರತೀಕವಾಗಿ ಶಿವನು 5 ಕ್ಷೇತ್ರಗಳಲ್ಲಿ ನೆಲೆಸಿದ್ದಾರೆ. ಈ 5 ಕ್ಷೇತ್ರಗಳನ್ನು ಪಂಚಭೂತ ಕ್ಷೇತ್ರಗಳು ಅಂತ ಕರೀತಾರೆ. ಈ ಪಂಚಭೂತ ಕ್ಷೇತ್ರಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ, ಏಕಾಂಬರೇಶ್ವರ ದೇವಾಲಯ ಪೃಥ್ವಿಲಿಂಗ, ತಿರುವಣ್ಣಾಕೋವಿಲ್ ಜಂಬುಕೇಶ್ವರ ದೇವಾಲಯ ಜಂಬುಲಿಂಗ, ಅರುಣಾಚಲೇಶ್ವರ ದೇವಾಲಯ ಅಗ್ನಿಲಿಂಗ, ಶ್ರೀಕಾಳಹಸ್ತೇಶ್ವರ ದೇವಾಲಯ ವಾಯುಲಿಂಗ, ತಿಲ್ಲೈ ನಟರಾಜ ದೇವಾಲಯ ಆಕಾಶಲಿಂಗಂ. ಈ 5 ಪಂಚಭೂತ ಕ್ಷೇತ್ರಗಳನ್ನು ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ವಿಸಿಟ್ ಮಾಡಬೇಕಂತ ಪ್ಲೇಸಸ್ಸು ಇದು. ನಾವು ಲಾಸ್ಟ್ ವಿಡಿಯೋದಲ್ಲಿ ಶ್ರೀರಂಗಂನ ನೋಡಿದ್ವಲ್ವಾ. ಈಗ ನಾವು ಈ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಜಂಬುಕೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಾಲಯ ತಿರುಚಿರಾಪಳ್ಳಿ ಅಥವಾ ತಿರುಚಿಯಿಂದ 5 ಕಿಲೋಮೀಟರು, ಶ್ರೀರಂಗಂನಿಂದ 2 ಕಿಲೋಮೀಟರ್ ಇರುತ್ತೆ. ಶ್ರೀರಂಗಂ ಹತ್ರ ತುಂಬ ಪ್ಲೇಸಸ್ ಇದ್ದಾವೆ ಅಂತ ನಿಮಗೆ ತಿಳಿಸಿದ್ದೆ ಅಲ್ವಾ. ಅದರಿಂದ ನಾವು ಈ ತಿರುಚಿ ಸೀರೀಸಲ್ಲಿ ಇಲ್ಲಿರುವ ಎಲ್ಲ ದೇವಾಲಯಗಳನ್ನು ಒಂದೊಂದಾಗಿ ನೋಡೋಣ. ಅದರಲ್ಲಿ 2ನೇ ದೇವಾಲಯ ಈ ಜಂಬುಕೇಶ್ವರ ದೇವಾಲಯ. ಶ್ರೀರಂಗಂಗೆ ಬೆಂಗಳೂರಿಂದ ಯಾವ ರೀತಿ ರೀಚ್ ಆಗಬೇಕು, ಬಸ್ ಮತ್ತು ಟ್ರೈನ್ ಡೀಟೇಲ್ಸು, ಮತ್ತು ಇಲ್ಲಿ ಬಂದಮೇಲೆ ಅಕೊಮೊಡೇಷನ್ ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ಶ್ರೀರಂಗಂ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಆ ವಿಡಿಯೋ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಅದನ್ನು ಚೆಕ್ ಮಾಡಿಕೊಂಡು ಶ್ರೀರಂಗಂನ ದರ್ಶನ ಪಡ್ಕೊಂಡು ಅದಾದಮೇಲೆ ಈ ಜಂಬುಕೇಶ್ವರ ದೇವಾಲಯವನ್ನು ದರ್ಶನ ಪಡ್ಕೊಳ್ಳಿ. ಆಟೋದಲ್ಲಿ ಶ್ರೀರಂಗಂನಿಂದ ಬರೀ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಶ್ರೀರಂಗಂನಿಂದ ಬರೀ 2 ಕಿಲೋಮೀಟರ್ ಇರುತ್ತೆ. ನೋಡಿ, ಈ ದೇವಾಲಯದ ಹತ್ರ ರೀಚ್ ಆಗಿದ್ದೀವಿ. ಈ ದೇವಾಲಯದ ಆಚೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ತುಂಬಾ ದೊಡ್ಡ ದೇವಾಲಯ ಇದು. ಈ ದೇವಾಲಯಕ್ಕೆ 4 ಎಂಟ್ರೆನ್ಸ್ ಇದೆ. ಅದರಲ್ಲಿ ರಾಜಗೋಪುರ ಇರೋದು ವೆಸ್ಟ್ ಸೈಡ್. ನೀವಿಲ್ಲಿ ನೋಡಬಹುದು, ನಾವಿವಾಗ ವೆಸ್ಟ್ ಸೈಡ್ ರೋಡ್ ಅಂದರೆ ರಾಜಗೋಪುರದ ಹತ್ರ ಬಂದಿದ್ದೀವಿ. ಇಲ್ಲಿ ಸುತ್ತಲೂ ಸಹ ರಂಗೋಲಿಯನ್ನು ಬಿಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ರಥವನ್ನು ಸಹ ನಾವು ನೋಡಬಹುದು. ಇದೇ ಜಂಬುಕೇಶ್ವರ ದೇವಾಲಯದ ರಾಜಗೋಪುರ. ಈ ದೇವಾಲಯ ನಮ್ಮ ದೇಶದಲ್ಲಿ ಇರುವ ಪುರಾತನ ದೇವಾಲಯಗಳಲ್ಲಿ ಇದು ಒಂದು. ಈ ದೇವಾಲಯ ಸುಮಾರು 1800 ವರ್ಷದ ಇತಿಹಾಸ ಇದೆ. ಈ ದೇವಾಲಯ ಶ್ರೀರಂಗಂ ದೇವಾಲಯಗಿಂತ ತುಂಬ ಹಳೆಯ ದೇವಾಲಯವಾಗಿದೆ. ಈ ದೇವಾಲಯವನ್ನು ಚೋಳ ರಾಜವಂಶರು ನಿರ್ಮಾಣವನ್ನು ಮಾಡಿದ್ದಾರೆ. ಈ ಎಂಟ್ರಿ ಗೋಪುರವನ್ನು ದಾಟ್ಕೊಂಡು ಮುಂದೆ ಬಂದರೆ ಇಲ್ಲಿ ದೊಡ್ಡದಾದ ಮಂಟಪ ಇದೆ. ಇಲ್ಲಿ ತನಕ ವೆಹಿಕಲ್ಸು ಒಳಗಡೆ ಬರುತ್ತೆ. ಈ ಮಂಟಪಗೆ ರೈಟ್ ಸೈಡ್ಗೆ ನಮಗೆ ದೊಡ್ಡ ಕಲ್ಯಾಣಿ ಸಹ ನೋಡಬಹುದು. ನಾವಿವಾಗ ದೇವಾಲಯದ ಒಳಗಡೆ ಹೋಗ್ತಾ ಇರೋದು ಬಂದು ನಾರ್ತ್ ಎಂಟ್ರೆನ್ಸು. ಇಷ್ಟು ಸೈಡಲ್ಲಿ ನಾವು ಸ್ಟ್ರೈಟ್ ಆಗಿ ಹೋದ್ರೆ ಅಂತ ಅಂದರೆ ನಮಗೆ ಮೊದಲು ಜಂಬುಕೇಶ್ವರ ದೇವಾಲಯ ಸಿಗುತ್ತೆ. ಅದಾದಮೇಲೆ ಅಮ್ಮನವರ ದೇವಾಲಯ ಸಿಗುತ್ತೆ. ಆದರೆ ನಾವು ನಾರ್ತ್ ಸೈಡ್ ಇರುವಂತಹ ಎಂಟ್ರೆನ್ಸಲ್ಲಿ ಹೋದರೆ ಮೊದಲು ನಮಗೆ ಅಮ್ಮನವರ ದೇವಾಲಯ ಸಿಗುತ್ತೆ. ಅದಾದಮೇಲೆ ನಮಗೆ ಜಂಬುಕೇಶ್ವರ ದೇವಾಲಯ ಸಿಗುತ್ತೆ. ಈ ಜಂಬುಕೇಶ್ವರ ದೇವಾಲಯ ಕಾವೇರಿ ನದಿಯ ದಡದಲ್ಲಿ ಇದೆ. ಅದರಿಂದ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಈ ದೇವಾಲಯಕ್ಕೆ ಬಂದು ದೇವರನ್ನ ದರ್ಶನವನ್ನು ಮಾಡಿಕೊಂಡ್ರೆ ತುಂಬ ಶ್ರೇಷ್ಠ ಅಂತ ನಂಬಿಕೆ ಇದೆ.
ಈ ದೇವಾಲಯದಲ್ಲಿ ಅಮ್ಮನವರು ಅಖಿಲಾಂಡೇಶ್ವರಿಯಾಗಿ ನೆಲೆಸಿದ್ದಾರೆ. ನಾವಿವಾಗ ದೇವಾಲಯದ ಒಳಗಡೆ ಬಂದು ಈಗ ಮೊದಲು ನಾವು ಅಮ್ಮನವರಾದಂತಹ ಅಖಿಲಾಂಡೇಶ್ವರಿ ತಾಯಿಯನ್ನ ದರ್ಶನವನ್ನ ಪಡ್ಕೊಳೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಯಾವುದೇ ರೀತಿ ಫೋಟೋಸ್ ಮತ್ತೆ ವಿಡಿಯೋಸು ಅಲೋ ಇರೋದಿಲ್ಲ. ದೇವಾಲಯದ ಒಳಗಡೆ ಮಾತ್ರ ತುಂಬಾ ಅದ್ಭುತವಾಗಿದೆ. ಈ ದೇವಾಲಯದಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಅದು ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿನ ಅರ್ಚಕರು ದೇವತೆ ಅಖಿಲಾಂಡೇಶ್ವರಿ ತಾಯಿಗೆ ಪ್ರತಿನಿಧಿಸಲು ಸೀರೆಯನ್ನು ಉಟ್ಟುಕೊಂಡು ಹೋಗಿ ಹಸು ಮತ್ತು ದೇವರಿಗೆ ಪವಿತ್ರ ಪೂಜೆಯನ್ನು ಮಾಡ್ತಾರೆ. ಈ ಆಚರಣೆಯನ್ನು ಈಗಲೂ ಮುಂದುವರಿಸುತ್ತಿದ್ದಾರೆ. ಈ ಅಖಿಲಾಂಡೇಶ್ವರಿ ತಾಯಿಯು ಮೂಲತಃ ಉಗ್ರ ಸ್ವಭಾವವನ್ನು ಹೊಂದಿದ್ದಳು. ಆಗ ಶ್ರೀ ಆದಿಶಂಕರಾಚಾರ್ಯರು ತಾಯಿಗೆ ಶ್ರೀಚಕ್ರವನ್ನು ಕೆತ್ತಿದ ಕಿವಿ ಓಲೆಗಳನ್ನು ತೊಡಿಸಿದರು. ಇದು ಆಕೆ ಉಗ್ರ ಶಕ್ತಿಯನ್ನು ಶಾಶ್ವತವಾಗಿ ಶಾಂತಗೊಳಿಸಿತು. ಈಗಲೂ ಸಹ ಗರ್ಭಗುಡಿಯಲ್ಲಿ ತಾಯಿಯ ಕಿವಿಯಲ್ಲಿ ನಾವು ಶ್ರೀಚಕ್ರವನ್ನು ಕೆತ್ತಿದ ಕಿವಿ ಓಲೆಗಳನ್ನು ನೋಡಬಹುದು. ಈಗ ನಾವು ಜಂಬುಕೇಶ್ವರನನ್ನ ದರ್ಶನವನ್ನು ಪಡ್ಕೊಳಕ್ಕೆ ಹೋಗೋಣ. ಈ ದೇವಾಲಯ ತುಂಬ ದೊಡ್ಡ ದೇವಾಲಯ. ಜಂಬುಕೇಶ್ವರನನ್ನ ದರ್ಶನವನ್ನು ಪಡೆಯೋಕ್ಕೆ ಹೋಗಬೇಕಾದ್ರೆ ನೋಡಿ, ಈ ರೀತಿ ಸಾಲು ಸಾಲು ಕಂಬಗಳು ಇದ್ದಾವೆ. ಈ ದೇವಾಲಯದ ಒಳಗಡೆ ಆರ್ಕಿಟೆಕ್ಚರ್ ಸಹ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದ ಒಳಗಡೆ ಇರುವ ಪ್ರಧಾನ ಮಂಟಪ ತುಂಬ ಚೆನ್ನಾಗಿದೆ ನೋಡಿ. ಈಗ ಈ ದೇವಾಲಯದ ಸ್ಥಳ ಪುರಾಣವನ್ನು ತಿಳ್ಕೊಳ್ಳೋಣ. ಈ ಸ್ಥಳದಲ್ಲಿ ಜಂಬು ಅನ್ನೋ ಋಷಿ ವಾಸಿಸುತ್ತಿದ್ದರು. ಅವರು ಅತ್ಯಂತ ಶಿವ ಭಕ್ತರಾಗಿದ್ದರು. ಎಷ್ಟು ಅಂತ ಅಂದರೆ ಶಿವನಿಗೆ ಪೂಜೆಯನ್ನು ಮಾಡದೆ ಅವರು ನೀರು ಸಹ ಕುಡಿತಾ ಇರಲಿಲ್ಲ, ಅಷ್ಟು ಶಿವಭಕ್ತರಾಗಿದ್ದರು. ಕಾಲ ಮುಂದೆ ಹೋಗ್ತಿದ್ದಂಗೆ ಆ ಜಂಬು ಋಷಿಗೆ ಶಿವನನ್ನು ಪ್ರತ್ಯಕ್ಷವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಆಗ ಆ ಋಷಿಯು ಶಿವನಿಗೋಸ್ಕರ ಘೋರ ತಪಸ್ಸನ್ನು ಮಾಡಲು ಮುಂದಾಗುತ್ತಾರೆ. ಆಗ ಋಷಿಯ ತಪಸ್ಸಿಗೆ ಮೆಚ್ಚಿದ ಶಿವ ಪರಮಾತ್ಮರು ಪ್ರತ್ಯಕ್ಷರಾಗುತ್ತಾರೆ. ಆಗ ಜಂಬು ಋಷಿಯು ಶಿವನತ್ರ ಶಿವನನ್ನ ಪ್ರತ್ಯಕ್ಷವಾಗಿ ಪೂಜೆಯನ್ನ ಮಾಡೋ ಹಾಗೆ ವರವನ್ನ ಕೇಳ್ತಾರೆ. ಅದಕ್ಕೆ ಶಿವನು ಲಿಂಗ ರೂಪದಲ್ಲಿ ನೆಲೆಸುವುದಾಗಿಯೂ ಜಂಬು ಋಷಿಯು ಜಂಬು ಮರವಾಗಿ ನೆಲೆಸಿ ಇಲ್ಲಿ ಪೂಜೆಯನ್ನ ಮಾಡುವ ಹಾಗೆ ವರವನ್ನ ಕೊಡ್ತಾರೆ. ಆಗ ಶಿವನು ಇಲ್ಲಿ ಲಿಂಗವಾಗಿ ನೆಲೆಸುತ್ತಾರೆ. ಋಷಿಯು ಜಂಬು ಮರವಾಗಿ ನೆಲೆಸಿ ದೇವರನ್ನ ಪೂಜೆಯನ್ನ ಮಾಡ್ತಾರೆ. ಈ ದೇವಾಲಯದಲ್ಲಿ ನೆಲೆಸಿರುವ ಶಿವನನ್ನ ಅನೇಕ ಹೆಸರಲ್ಲಿ ಕರೀತಾರೆ. ಅದು ಅಪ್ಪುಲಿಂಗ, ಜಂಬುಲಿಂಗ, ಜಲಲಿಂಗಂ, ನೀರ್ತಿರಿಲ್ ನಾದರ್ ಅಂತ ಸಹ ಕರೀತಾರೆ. ಈ ದೇವಾಲಯ ತುಂಬಾನೇ ದೊಡ್ಡದಾಗಿದೆ. ಆದರೆ ಗರ್ಭಗುಡಿ ತುಂಬ ಚಿಕ್ಕದು. ಸುಮಾರು 5ರಿಂದ 6 ಜನ ಮಾತ್ರ ಈ ದೇವಾಲಯದ ಗರ್ಭಗುಡಿಯಲ್ಲಿ ಇಡಿಸ್ತಾರೆ. ಇದು ತುಂಬ ಚಿಕ್ಕ ಗರ್ಭಗುಡಿ ಆಗಿದ್ರೂ ಸಹ ಒಳಗಡೆ ಎಲ್ಲ ಭಕ್ತರನ್ನ ಬಿಡ್ತಾರೆ. ಒಳಗಡೆ ಲೈಟ್ ಇರೋದಿಲ್ಲ. ದೀಪದ ಬೆಳಕಲ್ಲಿ ನಾವು ದೇವರನ್ನ ದರ್ಶನವನ್ನ ಪಡ್ಕೊಂತೀವಿ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವನ ಹತ್ರ ನಿತ್ಯ ನೀರು ಜಿನುಗೋದನ್ನು ಸಹ ನಾವು ನೋಡಬಹುದು. ಆ ನೀರು ಎಲ್ಲಿಂದ ಬರ್ತಿದೆ ಅನ್ನೋ ಸತ್ಯ ಈಗಲೂ ನಿಗೂಢವಾಗಿದೆ. ಇಲ್ಲಿ ಇರುವ ಒಂದೊಂದು ಕಂಬಗಳಲ್ಲಿ ಕೆತ್ತಿರುವಂತಹ ಡಿಸೈನ್ಗಳು ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಈ ದೇವಾಲಯದ ಒಳಗಡೆ ಆನೆ ಸಹ ಇರುತ್ತೆ. ಆನೆಯನ್ನು ಸಹ ನೋಡಬಹುದು. ನಾವು ಈ ದೇವಾಲಯದಲ್ಲಿ ಅಖಿಲಾಂಡೇಶ್ವರಿ ಮತ್ತು ಜಂಬುಕೇಶ್ವರನನ್ನ ದರ್ಶನವನ್ನ ಪಡ್ಕೊಂಡು ಇಲ್ಲಿ ಮಧ್ಯಾಹ್ನ ಊಟವನ್ನ ಕೊಡ್ತಿದ್ರು. ಆ ಟೈಮಿಗೆ ಇಲ್ಲಿ ಇರೋದ್ರಿಂದ ನಾವಿಲ್ಲಿ ಟೋಕನ್ನ ತಗೊಂಡು ಊಟವನ್ನ ಮಾಡ್ಕೋತಿದ್ದೀವಿ. ಈ ಅರುಳ್ಮುಗು ಜಂಬುಕೇಶ್ವರ ದೇವಾಲಯ ತುಂಬ ಅದ್ಭುತವಾಗಿದೆ. ದೇವರನ್ನ ಸಹ ತುಂಬ ಅದ್ಭುತವಾಗಿ ನಾವು ದರ್ಶನವನ್ನ ಪಡ್ಕೊಂಡ್ವಿ. ನೀವೇನಾದರೂ ಶ್ರೀರಂಗಂಗೆ ಬಂದಿದ್ದೀರಾ ಅಂದರೆ ಈ ದೇವಾಲಯಕ್ಕೆ ಬರೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ಜಂಬುಕೇಶ್ವರ ದೇವಾಲಯ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಜಲಲಿಂಗಂ ದೇವಾಲಯ. ಅದರಿಂದ ನೀವು ಶ್ರೀರಂಗಂ ಕಡೆ ಬಂದರೆ ಅಂತ ಅಂದರೆ ಈ ಜಲಲಿಂಗಂ ದರ್ಶನವನ್ನು ಸಹ ಪಡ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.